ಸ್ಯಾಂಡಲ್ವುಡಲ್ಲಿ ಶತ್ರುಗಳು ಎಷ್ಟು ಜನ ಇದ್ದಾರೆ, ಮಿತ್ರರು ಎಷ್ಟಿದ್ದಾರೆ ಅಂತ ಒಂದು ಲೆಕ್ಕಾಚಾರ ಹಾಕೊಂಡ್ರೆ ಗಳಿಸಿದ್ದು ಈಕ್ವಲ್ ಇದ್ದಾರೆ. ಆದವರು ಇದ್ದಾರೆ, ಆದವರು ಇದ್ದಾರೆ. ನನ್ನ ವೆಲ್ ವಿಷರ್ಸ್ ಇದ್ದಾರೆ, ನನ್ನ ತುಳಿಯೋರು ಇದ್ದಾರೆ. ಇಷ್ಟು ಟಫೆಸ್ಟ್ ಜರ್ನಿ ಆಗಿರ್ಬೇಕು. ಬಟ್ ಇದರಲ್ಲಿ ಐಡೆಂಟಿಫೈ ಮಾಡೋದೇ ಕಷ್ಟ ಯಾರು ಅಂತ. ನಿಮ್ಮ ಜೊತೆಗಿದ್ದೇನೆ, ನಿಮಗೆ ಯಾವುದೋ ಒಂದು ಟೈಮಲ್ಲಿ ನಿಮಗೆ ಶತ್ರು ಆಗಿ ಕಾಡಿದ್ದಾರೆ ಅಂತ ಗೊತ್ತಾಗಿದ್ದುಂಟಾ? ನಿಮ್ಮ ಜೊತೆ ಇದೆ ಮಿತ್ರರಾಗಿರಬಹುದು, ಸಿನಿಮಾದಲ್ಲಿ ಅವಕಾಶಗಳು ಬಂದಾಗ. ನಾನು ಹೇಳಿದಲ್ಲ, ಸಿನಿಮಾದಲ್ಲಿ ಶತ್ರುಗಳು ಸ್ನೇಹಿತರು ನೀವು ಭಾವಿಸಿರ್ತೀರಾ ಫ್ರೆಂಡ್ಸ್ ಅಂತ ಒನ್ ಟೈಮಲ್ಲಿ ಅವ್ರು ರಿಯಾಲಿಟಿ ಚೆಕ್ ಆಗುತ್ತೆ. ಅದೇ ದಟ್ ಇಸ್ ವಾಟ್ ಐ ಆಮ್ ಟೆಲಿಂಗ್. ಈಗ ತರುಣ್ ಕಾಟೇರ ಒಳ್ಳೆ ಪಾತ್ರ ಕೊಟ್ಟರು, ನೀನು ಎಲ್ಲ ಸಿನಿಮಾದಲ್ಲೂ ಇದೇ ಗೆಟಪ್ ಮಾಡಿ ಒಂದು ಡಿಫ್ರೆಂಟ್ ಗೆಟಪ್ ಮಾಡೋಣ, ಟ್ರೈ ಮಾಡೋಣ ಅಂದರು. ಸೊ ಈ ಟ್ರೈಡ್ ಸಮಥಿಂಗ್ ನ್ಯೂ, ಟ್ರೈಡ್ ವರ್ಕ್ಡ್ ಔಟ್. ನನಗೂ ಚೆನ್ನಾಗಿ ಹೆಸರು ಬಂತು, ಇಟ್ಸ್ ವಾಸ್ ಫೈನ್. ಇಂಥ ಪಾತ್ರನೂ ನಾನು ಮಾಡಬಲ್ಲೆ ಅಂತ ಅವ್ರು ನನ್ನ ಕೈಲಿ ಮಾಡಿಸಿದ್ರು, ನಾನು ಮಾಡಿದೆ, ತೋರಿಸ್ದೆ. ಬರೀ ಸ್ಮಾರ್ಟ್ ಫೇಸು ಅಥವಾ ವಿಲನ್ ಇಷ್ಟ ಇದ್ದವನು ಆ ಒಂದು ರಗ್ಗಡಲ್ಲೇ ಮಾಡಿದೆ. ಕೆಲವರು ಇಷ್ಟಪಟ್ಟರು, ಹೀಗೆ ಕೆಲವರು ನಮ್ಮ ಇಷ್ಟಪಟ್ಟು ಕರೆದ ಕೆಲಸ ಕೊಡ್ತಾರೆ, ಕೆಲವರು ಕಟ್ ಮಾಡ್ತಾರೆ ಅಂತ ಅವ್ರ ಇಷ್ಟ. ನಾವು ಯಾರು ಇದ್ದಿಲ್ಲ, ನಮ್ಮ ಕೆಲಸದಲ್ಲಿ ನಾವೆಂತೂ ಮೋಸ ಮಾಡಲ್ಲ. ಏನು ಡೈರೆಕ್ಟರ್ ಹೇಳ್ತಾರೆ ಅದು ಮಾಡೇ ಮಾಡ್ತೀವಿ. ಐ ಆಮ್ ಎ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಆರ್ಟಿಸ್ಟ್. ಪ್ರೊಡ್ಯೂಸರ್ ಕೊಟ್ಟಿದ್ದು ತೊಗೊತೀನಿ, ಡೈರೆಕ್ಟರ್ ಇದ್ದ ಕೆಲಸ ಮಾಡ್ತೀನಿ. ಇದಕ್ಕಿಂತ ಏನು ಮಾಡೋಕ್ಕಾಗತ್ತೆ. ಓಕೆ, ದ ಫಸ್ಟ್ ಟೈಮ್ ನಾನು ಮಾತು ಕೇಳ್ತಾ ಇರೋದು, ಬಿಕಾಸ್ ಪ್ರತಿಯೊಬ್ಬರು ಕೂಡ ಡೈರೆಕ್ಟರ್ ಆರ್ಟಿಸ್ಟ್ ಆಗಲಿಕ್ಕೆ ಇಷ್ಟಪಡ್ತಾರೆ, ಹಾಗೆ ಇದ್ದಾರೆ. ಬಟ್ ಪ್ರೊಡ್ಯೂಸರ್ ಆರ್ಟಿಸ್ಟ್ ಅಂತ ಮೆನ್ಷನ್ ಮಾಡಿದಂತಹ ಒಬ್ಬ ಕಲಾವಿದ್ರು ಅಂತಂದರೆ ಅದು ನೀವೇ ಅಂತ ನಾನು ಅಂದ್ಕೊಳ್ತೀನಿ. ಬಿಕಾಸ್ ಯಾರು ಕೂಡ ಅದನ್ನು ಇಲ್ಲೂ ಮೆನ್ಷನ್ ಮಾಡಿಲ್ಲ. ಆ್ಯಂಡ್ ಮೊರೆವೆರ್ ಈಗ ಇಷ್ಟು 300 ಸಿನಿಮಾಗಳ 25 ವರ್ಷದ ಜರ್ನಿಯಲ್ಲಿ ಮಾಡಿದ್ದು, ಆದರೂ ಪಾತ್ರಗಳ ಸಂಖ್ಯೆ ಜಾಸ್ತಿ ಆಗಿದೆ. ಆದರೆ ಎಲ್ಲೋ ಒಂದು ಕಡೆ ನನಗೆ ಈ ಪಾತ್ರ ಸಿಕ್ಕಿಲ್ಲ, ಇನ್ನೂ ಏನೋ ಮಾಡಬೇಕು ಅಂತ ತುಡಿತಾ ಇರೋದು ಯಾವ ಒಂದು ಪಾತ್ರಕ್ಕೆ ಅಂತ ತಿಳ್ಕೊಬೋದಾ? ಇಂಥದ್ದು ಬೇಕು ಅಂತ. ಪಾತ್ರ ಯಾವುದೇ ಆಗ್ಬೋದು. ಈಗ ಎಕ್ಸಾಂಪಲ್ ರೀಸೆಂಟಾಗಿ ಅದೊಳ್ಳೆ ಕಾಟೇರ ಆಗ್ಬೋದು. ಕಾಟೇರ ಎಲ್ಲೋ ಒಂದು ಕಡೆ ಅದು ಜನರಿಗೆ ರೀಚ್ ಆಯಿತು, ಸಿನಿಮಾ ಸೂಪರ್ ಡೂಪರ್ ಹಿಟ್ ಎಲ್ಲ ಆಯಿತು. ಬಟ್ ಎಲ್ಲೋ ಒಂದು ಕಡೆ ನನಗೆ ಅದು ಕಂಟಿನ್ಯೂ ಆಗಲಿಲ್ಲ ಅಂತ ಅನ್ನಿಸ್ತು. ಅಂದರೆ ಆ ಕ್ಯಾರೆಕ್ಟ್ರು ಅಥವಾ ಗೆಟಪ್ಪು ಇನ್ನಷ್ಟು ಅವಕಾಶಗಳು ಸಿಗಲಿಲ್ಲ, ಅಷ್ಟೇ ಸಕ್ಸಸ್ ಅದೊಂದು ನನಗೆ ಭಾಳ ನೋವಿದೆ. ಯಾಕೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಪ್ಯಾನ್ ಇಂಡಿಯಾ ಆಗಿದ್ದರೆ ಬೇರೆ 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 ಭಾಷೆಗೆ ಹೋಗಿದ್ರೆ ಅಲ್ಲಿನ ಅವಕಾಶ ಸಿಗ್ತಿತ್ತು ಏನೋ, ಅಥವಾ ನಮ್ಮ ಕಲಾವಿದರು ಸಿಕ್ಕಿದ್ದಾರೆ. ಕೆಲವರಿಗೆ ನಮ್ಮ ಕಲಾವಿದರಿಗೆ ಸಿನಿಮಾ ಹಿಟ್ ಆಗಿ ಪ್ಯಾನ್ ಇಂಡಿಯಾ ಆದಾಗ ಶಿವಣ್ಣನ ಪಿಕ್ಚರ್ದಾಗ ಕೆಲವು ಎಷ್ಟೊಂದು ಬ್ರೇಕ್ ಸಿಕ್ಕಿದೆ, ಅಲ್ಲೋಗಿ ಮಾಡಿದ್ದಾರೆ. ಇಲ್ಲ ಅದೇನಾದ್ರು ಆಗ್ತಿತ್ತೇನೋ ಗೊತ್ತಿಲ್ಲ ನನಗೆ. ಹಂಗೇನಾದ್ರು ಆಗ್ತಿತ್ತ ಅಥವಾ ಅದೇ ನನಗೆ ಲಕ್ ಸರಿ ಇಲ್ವಾ? ಸೊ ಎಲ್ಲೋ ಒಂದು ಕಡೆ ಇವೆಲ್ಲ ಈ ಒಂದು ಹಿಂದೆ ತೆಗೆದು ನೋಡಿದಾಗ, ಈ ಒಂದು ಸಿನಿಮಾ 25 ವರ್ಷದ ಜರ್ನಿ 300 ಸಿನಿಮಾ ನೋಡಿದಾಗ, ನನಗೆ ಕಾಟೇರಲ್ಲಿ ಇಂಥ ಒಳ್ಳೆ ಹಿಟ್ ಕೊಟ್ಟರು ನನಗಿಲ್ಲ ಅಂದರೆ ನನಗೆ ಲಕ್ ಇಲ್ಲ ಅಂತ ಅವತ್ತು ಡಿಸೈಡ್ ಮಾಡಿಬಿಟ್ಟೆ. ನಂಗೆ ಲಕ್ ಇಲ್ಲ, ಬಂದಿದ್ದ ಪಾತ್ರನ ಕಣ್ಣು ಮುಗಿತು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಡೋಂಟ್ ಇವನ್ ಥಿಂಕ್ ಆಫ್ ಬ್ರೇಕ್. ದಟ್ ಈಸ್ ಇನ್ನೇನು ಬ್ರೇಕ್ ತೊಗೊಂಡು 50 ವರ್ಷ ಆಯ್ತು, ಇನ್ನೇನು ಬ್ರೇಕ್ ತೊಗೊಳ್ಳೋದು.